ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ರಾಷ್ಟ್ರೀಯ ಚಳವಳಿಯ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ರಾಷ್ಟ್ರೀಯ ಚಳವಳಿಯಲ್ಲಿ ಈಗ ಆಲ್ರೆಡಿ ಮಂದಗಾಮಿಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದೇ ರೀತಿಯಾಗಿ ತೀವ್ರಗಾಮಿಗಳ ಯುಗ ಅಂತಕ್ಕಂತಹ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಈ ಒಂದು ತೀವ್ರಗಾಮಿ ಯುಗ ಅಂತಕ್ಕಂಥದ್ದು ಆರಂಭ ಆಗಿರ್ತಕ್ಕಂಥ 1905ರಿಂದ 1919ವರೆಗೆ ಇತಿಹಾಸ ಅಧ್ಯಯನ ದೃಷ್ಟಿಯಿಂದ ಇದನ್ನು ತೀವ್ರಗಾಮಿಗಳ ಯುಗ ಅಂತಕ್ಕಂಥ ಪದವನ್ನು ಬಳಕೆ ಮಾಡಲಾಗಿದೆ. ಇಲ್ಲಿ ನಡೆದಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಘಟನೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಮೊದಲನೇದಾಗಿ ಬಂಗಾಳದ ವಿಭಜನೆ ಅಂತಕ್ಕಂಥದ್ದು. ಬಂಗಾಳದ ವಿಭಜನೆ ಆಗಿರ್ತಕ್ಕಂಥ 1905ರಲ್ಲಾಗುತ್ತೆ. ನಂತರ ಭಾರತೀಯರ ಹೋರಾಟಕ್ಕೆ ಆಗಿರ್ತಕ್ಕಂತಹ ವೈಸ್ರಾಯ್ ಯಾರು ಅಂದಾಗ ಲಾರ್ಡ್ ಆರ್ಡಿಂಜನ ಮೂಲಕ 5ನೇ ಜಾರ್ಜ್ ಅಂತಕ್ಕಂಥವನು ಈ ಬಂಗಾಳದ ವಿಭಜನೆಯನ್ನ ರದ್ದುಗೊಳಿಸಿದ ಅಂತಕ್ಕಂಥದ್ದು. ಅಂದರೆ ಭಾರತೀಯರ ಹೋರಾಟಕ್ಕೆ ಸಿಕ್ಕಿರತಕ್ಕಂತಹ ಜಯ ಅಂತ ಹೇಳ್ಬಹುದು ನಾವು. ಅದೇ ರೀತಿಯಾಗಿ ಈ ಸ್ವದೇಶಿ ಚಳವಳಿ ಅಂತಕ್ಕಂಥದ್ದು ಆರಂಭ ಆಗಿರತಕ್ಕಂಥದ್ದು ಬಂಗಾಳದ ವಿಭಜನೆಯ ಹೋರಾಟದ ಹಿನ್ನೆಲೆಯಲ್ಲಿಯೇ ಭಾರತದಲ್ಲಿ ಸ್ವದೇಶಿ ಚಳವಳಿ ಅಂತಕ್ಕಂಥ ಆರಂಭ ಆಗುತ್ತೆ. ಈ ಸ್ವದೇಶಿ ಚಳವಳಿಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು 1905ರ INC ಅಧಿವೇಶನ ಅಂತಕ್ಕಂಥದ್ದು. 1905ರ INC ಅಧಿವೇಶನ. ಇದನ್ನು ಆಲ್ರೆಡಿ ಕೆಲವೊಂದು UPSC ಕೇಳಿದ್ದಾರೆ. ಈ ಒಂದು ಸ್ವದೇಶಿ ಚಳವಳಿಗೆ ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥ ಸ್ಥಳ ಅಂತ ಕೇಳಿದ್ದಾರೆ ಬನಾರಸ್ ಅಂತಕ್ಕಂಥದ್ದು. ಈ 1905ರ INC ಅಧಿವೇಶನ ಎಲ್ಲಿ ನಡೀತು ಅಂತಂದಾಗ ಬನಾರಸ್ ನಡೆಯುತ್ತೆ. ಈ ಒಂದು ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಯಾರು ಅಂತಂದಾಗ ಗೋಪಾಲ ಕೃಷ್ಣ ಗೋಖಲೆ ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಈ INC ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ. ಈ ಅಧಿವೇಶನದಲ್ಲಿ ಮುಖ್ಯವಾಗಿ ನಿರ್ಧಾರ ತಗೊಂತಾರೆ. ಮೊದಲನೇದಾಗಿ ಬಂದಾಗ ವಿದೇಶಿ ವಸ್ತುಗಳ ಬಹಿಷ್ಕಾರ ಅಂತಕ್ಕಂಥದ್ದು. ವಿದೇಶಿ ವಸ್ತುಗಳ ಬಹಿಷ್ಕಾರ ಮಾಡ್ತಕ್ಕಂಥದ್ದು. ವಿದೇಶಿ ವಸ್ತುಗಳ ಬಹಿಷ್ಕಾರ ತಂದಾಗ ಮುಖ್ಯವಾಗಿ ಈ ಬ್ರಿಟಿಷರ ಉತ್ಪನ್ನಗಳನ್ನ ಭಾರತೀಯರು ಬಳಸದಂತೆ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು. ವಿದೇಶಿ ವಸ್ತುಗಳ ಬಹಿಷ್ಕಾರದಿಂದಾಗ ವಿದೇಶಿ ವಸ್ತುಗಳನ್ನ ಮುಟ್ಟದಿರುವುದು, ಅದನ್ನ ತೆಗೆದುಕೊಳ್ಳದಿರುವುದು, ಅಕಸ್ಮಾತ್ತಾಗಿ ಅವು ಸಿಕ್ಕರೆ ಅವುಗಳನ್ನ ಸ್ಥಳದಲ್ಲಿ ಸುಟ್ಟು ಹಾಕುವುದು. ಈ ರೀತಿ ವಿದೇಶಿ ವಸ್ತುಗಳ ಬಹಿಷ್ಕಾರ. ಪ್ರತಿಯಾಗಿ ಏನ್ ಮಾಡತಕ್ಕಂಥದ್ದು ಅಂತಂದಾಗ ಸ್ವದೇಶಿ ವಸ್ತುಗಳ ಬಳಕೆ ಅಂತಕ್ಕಂಥದ್ದು. ಸ್ವದೇಶಿ ವಸ್ತುಗಳ ಬಳಕೆ ಅಂತಕ್ಕಂಥದ್ದು ಈ ನಿರ್ಣಯವನ್ನು ತಗೊಂಡ್ರು. ಈ ನಿರ್ಣಯ ಹಿನ್ನೆಲೆಯಲ್ಲಿ ಭಾರತದಲ್ಲಿ 1906ರಿಂದ ಬಂಗಾಳದ ವಿಭಜನೆಯ ಹೋರಾಟದ ಬೆನ್ನಲ್ಲಿಯೇ ಸ್ವದೇಶಿ ಚಳವಳಿ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಈ ಸ್ವದೇಶಿ ಚಳವಳಿ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದಾಗ ಭಾರತದಾದ್ಯಂತ ಆರಂಭ ಆಗುತ್ತೆ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಾದ್ಯಂತ ಅಂತಕ್ಕಂಥದ್ದು ಇಲ್ಲಿ ರಾಷ್ಟ್ರೀಯ ಚಳವಳಿ ಪ್ರಥಮ ಬಾರಿಗೆ ಸಂಘಟಿತಗೊಂಡಿದ್ದು ಯಾವಾಗ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಭಾರತದ ರಾಷ್ಟ್ರೀಯ ಚಳವಳಿ ಪ್ರಥಮ ಬಾರಿಗೆ ಸಂಘಟಿತಗೊಂಡದ್ದು ಅಂತ ಬಂದಾಗ ಇಡೀ ದೇಶದ ಎಲ್ಲಾ ಜನರು ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು 1905-6ರಲ್ಲಿ ಈ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಚಳವಳಿ ಅಂತಕ್ಕಂಥದ್ದು ಸಂಘಟಿತ ಆಗುತ್ತೆ. ಇದು ಕೇವಲ ಬಂಗಾಳ ವಿಭಜನೆ ಅಂತಂದಾಗ ಕೇವಲ ಬಂಗಾಳ ಪ್ರಾಂತ್ಯಕ್ಕೆ ಸೀಮಿತವಾದರೆ ಈ ಸ್ವದೇಶಿ ಚಳವಳಿ ಅಂತಕ್ಕಂಥದ್ದು ಭಾರತದಾದ್ಯಂತ ಈ ಚಳವಳಿ ಆರಂಭ ಆಗುತ್ತೆ. ಈ ಚಳವಳಿಯಲ್ಲಿ ಅನೇಕ ನಿರ್ಧಾರ ತಗೊಂತೀವಿ ನಾವು. ಏನು ಅಂತಂದಾಗ ಮುಖ್ಯವಾಗಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳನ್ನ ಬಹಿಷ್ಕಾರ ಮಾಡ್ತಕ್ಕಂಥದ್ದು, ವಕೀಲರು ಕೋರ್ಟ್ಗಳನ್ನು ಬಹಿಷ್ಕಾರ ಮಾಡ್ತಕ್ಕಂಥದ್ದು, ಇಂಗ್ಲೆಂಡಿನ ಕಾರ್ಖಾನೆಗಳಲ್ಲಿ ಭಾರತೀಯ ಕಾರ್ಮಿಕರು ಬಹಿಷ್ಕಾರ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನಂದಾಗ ಇಲ್ಲಿ ನೆಕ್ಸ್ಟ್ ಮುಂದುವರೆದು ಇವೆಲ್ಲ ವ್ಯಕ್ತಿಗಳು ಏನ್ ಮಾಡೋದಾಗ ಬೀದಿಗಿಳಿತಕ್ಕಂತಹ ಪ್ರಯತ್ನವನ್ನ ಇಲ್ಲಿ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಚಮ್ಮಾರರು ಬಿಳಿಯರ ಬೂಟ್ಗಳನ್ನ ಪಾಲಿಶ್ ಮಾಡಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಅಗಸರು ಬ್ರಿಟಿಷರ ಬಟ್ಟೆಗಳನ್ನು ತೊಳೆಯಲಿಕ್ಕೆ ಬಹಿಷ್ಕಾರ ಮಾಡ್ತಾರೆ. ಅದೇ ರೀತಿಯಾಗಿ ಪೂಜಾರಿಗಳು ವಿದೇಶಿ ವಸ್ತುಗಳು ಪೂಜೆಯಲ್ಲಿದ್ದರೆ ಅಂತಹ ಪೂಜೆಯನ್ನ ಬಿಟ್ಟು ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಈ ಪಿಕೆಟಿಂಗ್ ಅಂತ ಕರಿತೀವಿ ನಾವು. ಪಿಕೆಟಿಂಗ್ ಅಂತಕ್ಕಂಥದ್ದು ಮಹಿಳೆಯರು ಅಂದ್ರೆ
ವಿದೇಶಿ ವಸ್ತುಗಳ ಅಂಗಡಿಗಳ ಮುಂದೆ ನಿಂತ್ಕೊಂಡು ವಿದೇಶಿ ವಸ್ತುಗಳನ್ನ ಬಳಸದಂತೆ ಏನ್ ಮಾಡ್ತಕ್ಕಂಥದ್ದು ಅಂದಾಗ ಜನರ ಮನವೊಲಿಸ್ತಕ್ಕಂತಹ ಕಾರ್ಯ ಅಂತಕ್ಕಂಥದ್ದು ಇಲ್ಲಿ ಆರಂಭ ಆಗುತ್ತೆ. ಉದಾಹರಣೆ ಅಂದಾಗ ವಿದೇಶಿ ವಸ್ತು ಸಕ್ಕರೆ ಬಳಕೆ ಮಾಡಿದ್ರೆ, ವಿದೇಶಿ ವಸ್ತು ಸಕ್ಕರೆಯನ್ನು ಯಾವ ವ್ಯಕ್ತಿ ಬಳಕೆ ಮಾಡಿದ್ರೆ ಆತನಿಗೆ ದಂಡ ಹಾಕ್ಲಾಗ್ತಾ ಇತ್ತು ಅಂತಕ್ಕಂಥದ್ದು. ದಂಡ ಅಂತಂದಾಗ ಈ ಒಂದು ಯಾವುದೇ ಕಾರಣಕ್ಕೆ ವಿದೇಶಿ ವಸ್ತುಗಳು ಬಳಕೆಯಿದ್ರೆ ಅವನಿಗೆ ಒಂದು ಸುಮಾರು ಅಮೌಂಟ್ ಅನ್ನು ದಂಡ ಹಾಕ್ತಾರೆ. ಈ ರೀತಿಯಾಗಿ ಭಾರತದಲ್ಲಿ ಸ್ವದೇಶಿ ಚಳವಳಿ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಈ ಒಂದು ಸ್ವದೇಶಿ ಚಳವಳಿಯ ನೇತೃತ್ವ ವಹಿಸಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ತಿಲಕ್ ಅಂತಕ್ಕಂಥವ್ರು, ಬಾಲಗಂಗಾಧರ ತಿಲಕ್ ಅಂತಕ್ಕಂಥವ್ರು ಈ ಸ್ವದೇಶಿ ಚಳವಳಿಯನ್ನ ಬಹಳಷ್ಟು ಹೋರಾಟ ಮಾಡ್ತಾರೆ. ಈ ಒಂದು ಹೋರಾಟ ಮಾಡಿದಾಗ ಕೊನೆಗೆ ಇವರ ವಿರುದ್ಧ 1908ರಲ್ಲಿ ದೇಶದ್ರೋಹ ಆರೋಪದ ಮೇರೆಗೆ ಇವರನ್ನ ಜೈಲಿಗೆ ಹಾಕಲಾಗುತ್ತೆ. ಯಾರಿಗೆ? ತಿಲಕ್ ಅವರನ್ನ ಈ ಒಂದು ದೇಶದ್ರೋಹ ಆರೋಪದ ಮೇರೆಗೆ ಅಥವಾ ಭ್ರಷ್ಟಾಚಾರ ಆರೋಪದ ಮೇರೆಗೆ ಇವರನ್ನ ಸುಮಾರು 6 ವರ್ಷಗಳ ಕಾಲ ಜೈಲಿಗೆ ಹಾಕಲಾಗುತ್ತೆ. ಯಾವ ಜೈಲಿಗೆ ಹಾಕಿದ್ರು ಅಂತ ಬಂದಾಗ ಪ್ರಶ್ನೆ ಕೇಳಿದರೆ ಯಾವ ಜೈಲು ಅಂತಂದಾಗ ಈ ಒಂದು ಮಂಡೇಲಾ ಜೈಲಲ್ಲಿ ಇಡಲಾಗಿತ್ತು ಅಂತಕ್ಕಂಥದ್ದು. ದೇಶದ್ರೋಹ ಮೇಲೆ ಈ ಒಂದು ಮಂಡೇಲಾ ಜೈಲಿನಲ್ಲಿ ಇಡಲಾಯಿತು ಅಂತಕ್ಕಂಥದ್ದು. ಈ ಮಂಡೇಲಾ ಜೈಲಲ್ಲಿ ಇಟ್ಟಾಗ ಈ ವ್ಯಕ್ತಿ ಅಂತಕ್ಕಂಥವ್ರು ಸುಮಾರು 6 ವರ್ಷಗಳ ಕಾಲ ಈ ಜೈಲಿನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿ ಯಾವುದಂದಾಗ ಹಿಂದ್ ಸ್ವರಾಜ್ಯ ಅಂತಕ್ಕಂತಹ ಕೃತಿಯನ್ನ ಇವರು ಹಿಂದ್ ಸ್ವರಾಜ್ಯ ಅಲ್ಲ, ಈ ರೀತಿ ಒಂದು ಕೃತಿಯನ್ನು ಇವರು ಬರೀತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಈ ಒಂದು ದೇಶದ್ರೋಹ ಆರೋಪದ ಮೇರೆಗೆ ಇವರನ್ನ ಹಾಕಲಾಗುತ್ತೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಹೋರಾಟದಲ್ಲಿ ಮುಖ್ಯವಾಗಿ ಯಾವುದು ಅಂತಂದಾಗ ಈ ಒಂದು ವಂದೇ ಮಾತರಂ ಅಂತಕ್ಕಂಥದ್ದು, ವಂದೇ ಮಾತರಂ ಗೀತೆ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚು ಜನಪ್ರಿಯ ಆಗ್ತಕ್ಕಂಥದ್ದು ಕಂಡು ಬರ್ತದೆ. ಇಲ್ಲಿ ದೇಶದ್ರೋಹ ಈ ಜೈಲಿದ್ದಾಗ ಒಂದು ಪ್ರಸಿದ್ಧವಾಗಿರ್ತಕ್ಕಂತಹ ಕೃತಿ ಯಾವುದು ಅಂತಂದಾಗ ಗೀತ ರಹಸ್ಯ ಅಂತಕ್ಕಂತಹ ಒಂದು ಕೃತಿಯನ್ನ ರಚನೆ ಮಾಡಲಾಗುತ್ತೆ. ಯಾರು ಅಂತಂದಾಗ ತಿಲಕ್ ಅವರು ಗೀತ ರಹಸ್ಯ ಅಂತಕ್ಕಂಥ ಒಂದು ಶ್ರೇಷ್ಠವಾಗಿರತಕ್ಕಂತಹ ಅದ್ಭುತವಾಗಿರತಕ್ಕಂಥ ಕೃತಿಯನ್ನ ಯಾರು ಅಂತಂದಾಗ ತಿಲಕ್ ಅವರು ರಚನೆ ಮಾಡ್ತಕ್ಕಂಥ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಒಂದೇ ಮಾತರಂ ಗೀತೆ ಅಂತಕ್ಕಂಥದ್ದು ಸ್ವದೇಶಿ ಚಳವಳಿ ಆಗುತ್ತೆ. ಅದಾದ ಕೂಡಲೇ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಘಟನೆ ಅಂತಂದ್ರೆ ಈ ಒಂದು ಮುಸ್ಲಿಂ ಲೀಗ್ನ ಸ್ಥಾಪನೆ. ಈ ಒಂದು ಮುಸ್ಲಿಂ ಲೀಗ್ ಸ್ಥಾಪನೆ ಅಂತ ಬಂದಾಗ ಮುಖ್ಯವಾಗಿ ಇಲ್ಲಿ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂತಹ ಒಬ್ಬ ಬ್ರಿಟಿಷ್ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವಾಗ ಅಂತಂದಾಗ ಈ ಒಂದು 1906 ಡಿಸೆಂಬರ್ 30ಕ್ಕೆ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದಾಗ ಢಾಕಾದಲ್ಲಿ ಸ್ಥಾಪನೆ ಆಗುತ್ತೆ. ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಢಾಕಾದಲ್ಲಿ ಸ್ಥಾಪನೆ ಆಗುತ್ತೆ. ಈ ಒಂದು ಅಲ್ಲಿರ್ತಕ್ಕಂತಹ ಈ ಒಂದು ಸಲೀಂ ಉಲ್ಲಾ ಖಾನ್ ಮತ್ತು ಆಗಾ ಖಾನ್ ನೇತೃತ್ವದಲ್ಲಿ, ಢಾಕಾದಲ್ಲಿ ನಿಂತಾಗ ಸಲೀಂ ಉಲ್ಲಾ ಖಾನ್ ಮತ್ತು ಆಗಾ ಖಾನ್ ನೇತೃತ್ವದಲ್ಲಿ ಎಲ್ಲಿಂದಾಗ ಢಾಕಾದ ಒಂದು ಅರಮನೆಯಲ್ಲಿ, ಢಾಕಾದ ಈ ಒಂದು ಅಸಾನ್ ಮಂಜಿಲ್ ಅರಮನೆಯಲ್ಲಿ ಸ್ವಲ್ಪ ನಮಗೆ ನೇರವಾಗಿ INC ಸ್ಥಾಪನೆ ಆಗಿರ್ತಕ್ಕಂಥ ಎಲ್ಲಿಂದಾಗ ಮುಂಬೈಗೆ, ಈ ಒಂದು ಮುಂಬೈಯಲ್ಲಿ ಕಂಡುಬರ್ತಕ್ಕಂತಹ ತೇಜ್ಪಾಲ್ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಹೆಂಗೆ ಸ್ಥಾಪನೆ ಆಗುತ್ತೆ, ಇದು ಢಾಕಾದ ಅಸಾನ್ ಮಂಜಿಲ್ ಅರಮನೆಯಲ್ಲಿ ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ. ಈ ಒಂದು ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು 1906 ಅಕ್ಟೋಬರ್ ತಿಂಗಳಲ್ಲಿ ಒಂದು ಮುಸ್ಲಿಮರ ಒಂದು ನಿಯೋಗ ಅಂತಕ್ಕಂಥದ್ದು ಈ ಒಂದು ಮಿಂಟೋನ್ ಅನ್ನ ಭೇಟಿಯಾಗಿತ್ತು. ಈ ಒಂದು ಮಿಂಟೋನ್ ಅನ್ನು ಭೇಟಿಯಾದಾಗ ಮಿಂಟೋ ಅಂತಕ್ಕಂಥವನು ಮುಸ್ಲಿಂ ಸ್ಥಾಪನೆಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ. ಅದರ ಆಧಾರದ ಮೇಲೆಗೆ ಡಿಸೆಂಬರ್ 30ಕ್ಕೆ ಏನಾಗುತ್ತೆ ಅಂತಂದಾಗ ಈ ಒಂದು ಯಾವುದು ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 1907ರಲ್ಲಿ ಈ ಒಂದು ಮುಸ್ಲಿಂ ಲೀಗ್ನ ಕರಡು ರಚನೆ ಆಗುತ್ತೆ. ಎಲ್ಲಿ ಅಂತಂದಾಗ ಕರಾಚಿಯಲ್ಲಿ ಇದರ ಒಂದು ಸಂವಿಧಾನ ಬೈಲಾ ರಚನೆ ಆಗುತ್ತೆ. ಕರಾಚಿಯಲ್ಲಿ ಇದರ ಒಂದು ಸಂವಿಧಾನವನ್ನ ರಚನೆ ಮಾಡ್ತಾರೆ. ಇದಕ್ಕೆ ಬೇಕಾಗಿರತಕ್ಕಂಥ ಒಂದು ಸಂವಿಧಾನವನ್ನ ಮುಸ್ಲಿಂ ಲೀಗ್ ಹೆಂಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈ ಒಂದು ರಚನೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಈ ಒಂದು ಮೊದಲ ಒಂದು ಅಧಿವೇಶನ ಅಂತಕ್ಕಂಥದ್ದು 1908ರಲ್ಲಿ ಅಮೃತ್ಸರದಲ್ಲಿ ಮೊದಲ ಅಧಿವೇಶನ ನಡೆಯುತ್ತೆ.
ಅಮೃತಸರದಲ್ಲಿ ಮೊದಲ ಅಧಿವೇಶನ. ಈ ಒಂದು ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರು ಅಂತಂದಾಗ, ಈ ಒಂದು ಮುಸ್ಲಿಂ ಲೀಗ್ನ ಮೊದಲ ಅಧಿವೇಶನದ ಅಧ್ಯಕ್ಷರು ಆಗಾ ಖಾನ್ ಅಂತಕ್ಕಂಥವ್ರು. ಯಾರು ಅಂದಾಗ ಇದರ ಅಧ್ಯಕ್ಷರು ಯಾರಾಗಿದ್ರು ಅಂತಂದಾಗ ಆಗಾ ಖಾನ್ ಅಂತಕ್ಕಂಥವ್ರು, ಆಗಾ ಖಾನ್ ಅಂತಕ್ಕಂಥವ್ರು. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಬಂಗಾಳದ ನವಾಬ ಅಂತಕ್ಕಂಥವ್ರು, ಬಂಗಾಳದ ನವಾಬ ಯಾರು ಅಂದಾಗ ಸಲೀಂ ಉಲ್ಲಾ ಖಾನ್ ಅಂತಕ್ಕಂಥವ್ರು, ಸಲೀಂ ಉಲ್ಲಾ ಖಾನ್ ಅಂತಕ್ಕಂಥವ್ರು ಇದು ಮುಸ್ಲಿಂ ಲೀಗ್ನ ಶಾಶ್ವತ ಅಧ್ಯಕ್ಷ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಈ ಒಂದು ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಈ ಒಂದು ಭಾರತದಲ್ಲಿ, ಬಟ್ ಇಲ್ಲಿ ಮುಂದ್ಬೇಕಾಗಿರ್ತಕ್ಕಂಥದ್ದು ಈ ಭಾರತದಲ್ಲಿ ನಿಜವಾಗಿರ್ತಕ್ಕಂಥ ಕೋಮುವಾದ ಆರಂಭ ಆಗಿರ್ತಕ್ಕಂಥದ್ದು ಎಲ್ಲಿಂದ ಅಂತಂದಾಗ ಮುಸ್ಲಿಂ ಲೀಗ್ ಸ್ಥಾಪನೆ ಅಂತ ಕೆಲವೊಬ್ಬ ಇತಿಹಾಸಕಾರರು ಅಭಿಪ್ರಾಯ ಪಡ್ತಕ್ಕಂಥ ನಮಗೆ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಟಾಪಿಕ್ ಅನ್ನ ಚರ್ಚೆ ಮಾಡೋಣ. ಇಲ್ಲಿ ಯಾವುದು ಅಂದಾಗ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಘಟಕ ಈ ಒಂದು ರಾಷ್ಟ್ರೀಯ ಚಳವಳಿಯಲ್ಲಿ ಮುಖ್ಯವಾಗಿ ಯಾವುದು ಅಂದಾಗ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ INC ಅಂತಕ್ಕಂತಹದರಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬರುತ್ತೆ. ಸೂರತ್ ಒಡಕು ಅಂತ ಕರಿತೀವಿ ನಾವು. ಈ ಒಂದು ಸೂರತ್ ಒಡಕು ಅಂತಂದಾಗ 1905ರ ಅಧಿವೇಶನ ಬನಾರಸ್ ನಡೆಯುತ್ತೆ. 1906ರ ಕಾಂಗ್ರೆಸ್ ಅಧಿವೇಶನ INC ಅಧಿವೇಶನ. ಈ INC ಅಧಿವೇಶನ ಅಂತಕ್ಕಂಥದ್ದು ಅಧ್ಯಕ್ಷತೆಯನ್ನ ವಹಿಸೋಕ್ಕೋಸ್ಕರನೇ ಅಧ್ಯಕ್ಷತೆಗೋಸ್ಕರ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ಮಾಡ್ತವೆ. ಅಲ್ಲೇನಂದಾಗ ತಿಲಕ್ ಅವರನ್ನೇ ಈ ಒಂದು INC ಅಧ್ಯಕ್ಷರನ್ನು ಮಾಡ್ರಿ ಅಂತ ಏನ್ ಮಾಡ್ತಾರೆ, ಬಹಳಷ್ಟು ಚರ್ಚೆ ಮಾಡ್ತಾರೆ. ಆದರೆ ಇಲ್ಲಿ ಏನಾಗುತ್ತಂದಾಗ ತಿಲಕರನ್ನ ಮಂದಗಾಮಿಗಳು ಮಾಡಂಗಿಲ್ಲ. ಆ ಸಂದರ್ಭದಲ್ಲಿ ಮಂದಗಾಮಿಗಳಿಗೆ ಮತ್ತು ತೀವ್ರಗಾಮಿಗಳಿಗೆ ಇಬ್ಬರಿಗೂ ಒಪ್ಪಿಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತಂದಾಗ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು. ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಅಂದಾಗ INC ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ 1906ರಲ್ಲಿ. ಈಗ INC ಅಧಿವೇಶನ ಅಧ್ಯಕ್ಷತೆ ವಹಿಸಿದ ಮೇಲೆ ನಂತರ ನೆಕ್ಸ್ಟ್ ಈ ಒಂದು ಯಾವುದು ಅಂತಂದಾಗ ಈ ಒಂದು ನೆಕ್ಸ್ಟ್ 1907ರ INC ಅಧಿವೇಶನ ನಿಗದಿಯಾಗಿರ್ತಕ್ಕಂಥ ಸ್ಥಳ ಯಾವುದು ಅಂತಂದಾಗ ನಾಗ್ಪುರದಲ್ಲಿ ಸ್ಥಳ ನಿಗದಿ ಆಗುತ್ತೆ. ನಾಗ್ಪುರದಲ್ಲಿ ನಗರ ಸ್ಥಳ ನಿಗದಿ ಆದ ತಕ್ಷಣವೇ ಇಲ್ಲಿ ಯಾರು ಅಂತಂದಾಗ ಇದರ ಅಧ್ಯಕ್ಷ ಆಗ್ಬೇಕು. ಈ ಅಧ್ಯಕ್ಷರಾಗೋಕ್ಕೋಸ್ಕರನೇ ಯಾರನ್ನ ತಿಲಕರನ್ನೇ ಅಧ್ಯಕ್ಷರನ್ನು ಮಾಡಬೇಕು ಅಂತ ಏನ್ ಮಾಡ್ತಾರೆ, ಬಹಳಷ್ಟು ರೀತಿಯಾಗಿರ್ತಕ್ಕಂತಹ ವೈಚಾರಿಕವಾಗಿ ಸಾಕಷ್ಟು ತೀರ್ಮಾನ ಆಗಿರುತ್ತೆ. ಆದರೆ ಮಂದಗಾಮಿಗಳಿಗೆ ಈ ವಿಚಾರ ಅಂತಕ್ಕಂಥದ್ದು ಇಷ್ಟ ಆಗಂಗಿಲ್ಲ. ಹಂಗಾಗಿ ನಾಗ್ಪುರದಲ್ಲಿ ಪ್ಲೇಗ್ ಬಂದಿದೆ ಅಂತಕ್ಕಂಥ ನೆಪವೊಡ್ಡಿ, ಪ್ಲೇಗ್ ಬಂದಿದೆ ಅಂತಕ್ಕಂಥ ನೆಪವೊಡ್ಡಿ ಇದನ್ನ ಈ ಒಂದು ಸ್ಥಳವನ್ನ ಸೂರತ್ಗೆ ಏನ್ ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ಈ ಒಂದು ಸೂರತ್ಗೆ ವರ್ಗಾವಣೆ ಮಾಡಿದಾಗ ಇಲ್ಲಿ INC ನಿಯಮದಂತೆ ಸ್ಥಳೀಯ ವ್ಯಕ್ತಿಗಳು ಅಧ್ಯಕ್ಷರಾಗಲಿಕ್ಕೆ ಬರಂಗಿಲ್ಲ. ಆ ಉದ್ದೇಶದಿಂದ ತಿಲಕರನ್ನ ಅಂದ್ರೆ ಮುಂಬೈ ಪ್ರಾಂತ್ಯಕ್ಕೆ ಒಳಪಡ್ತಕ್ಕಂಥ ಪ್ರದೇಶ ಅಂದಾಗ ಸೂರತ್, ತಿಲಕರನ್ನ ಅಧ್ಯಕ್ಷರಿಂದ ಹೊರಗಿಡಲಾಗುತ್ತೆ. ಆ ಸಂದರ್ಭದಲ್ಲಿ ನೆಕ್ಸ್ಟ್ ಸೂರತ್ನ ಅಧ್ಯಕ್ಷತೆಯನ್ನ ಯಾರು ವಹಿಸಬೇಕು ಅಂತ ಪಟ್ಟಿಡಿತ ತಿಲಕ್ ಅಂದಾಗ ಈ ಒಂದು ಲಾಲಾ ಲಜಪತ್ ರಾಯ್ ಅವರ ಅಧ್ಯಕ್ಷನ ಮಾಡಿರಂತೆ ಮಾಡ್ತಾರೆ. ಬಟ್ ಈ ರೀತಿಯಾಗಿ ಏನಾಗುತ್ತೆ ಅಂದಾಗ ಅಧ್ಯಕ್ಷತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳು ಎಲ್ಲಿ ಅಂತಂದಾಗ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಈ ಒಂದು 1907ರ ಅಧಿವೇಶನ ಈ ಒಂದು ಸೂರತ್ ನಲ್ಲಿ ನಡೆಯುತ್ತೆ. ಈ ಒಂದು ಸೂರತ್ ನಲ್ಲಿ ನಡೆದಾಗ ಆ ಸಂದರ್ಭದಲ್ಲಿ ತಿಲಕ್ ಅಂತಕ್ಕಂಥವರು ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತಾರೆ. ಈ ಒಂದು ತಿಲಕರಿಗೆ ಸ್ವರಾಜ್ ಪದದ ವಿಚಾರವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ವಿಚಾರ. ಬಟ್ ಕೊನೆಗೆ ಏನ್ ಮಾಡಂಗಿಲ್ಲ, ಈ ಒಂದು ಅಧಿವೇಶನ ಮೊದಲನೇ ದಿನ ಅಂತಕ್ಕಂಥದ್ದು ತಿಲಕ್ ಅಂತಕ್ಕಂಥವ್ರು ಸ್ವರಾಜ್ ಪದದ ಅರ್ಥ ಹೇಳಿಕ್ ಬರ್ತಾರೆ. ಬಟ್ ಇಬ್ಬರ ನಡುವೆ ಏನಾಗುತ್ತೆ, ಗಲಭೆ ಉಂಟಾಗಿ ಅಧಿವೇಶನವನ್ನ ಒಂದು ದಿನ ಮುಂದೂಡ್ತಾರೆ. ಆದ್ರೂ ಸಹ ಎರಡನೇ ದಿನ ಅಂತಕ್ಕಂಥದ್ದು ತಿಲಕ್ ಅಂತಕ್ಕಂಥವ್ರು ಭಾಷಣ ಮಾಡ್ಲಿಕ್ಕೆ ಅವಕಾಶ ಕೇಳಿದಾಗ ಇವರಿಗೆ ಭಾಷಣ ಮಾಡ್ಲಿಕ್ಕೆ ಅವಕಾಶ ಕೊಡಂಗಿಲ್ಲ. ಆ ಸಂದರ್ಭದಲ್ಲಿ ತಿಲಕ್ ಅಂತಕ್ಕಂಥವ್ರು ತಮ್ಮ ಅನುಯಾಯಿಗಳೊಂದಿಗೆ ಕಾಂಗ್ರೆಸ್ನಿಂದ ಹೊರಗಡೆ ಬರ್ತಾರೆ. ಈ ಕಾಂಗ್ರೆಸ್ನಿಂದ ಹೊರಗಡೆ ಬರೋದನ್ನ ಏನ್ ಮಾಡಿದ್ವಿ ಅಂದಾಗ ಇಲ್ಲಿ ಮುಖ್ಯವಾಗಿ INCಯಲ್ಲಿ ಎರಡು ಭಾಗ ಆಗುತ್ತೆ. ಒಂದು ತೀವ್ರಗಾಮಿಗಳು ಅಂತಕ್ಕಂಥದ್ದು, ಎರಡನೇದು ಯಾರು ಅಂತಂದಾಗ ಈ ಒಂದು ಮಂದಗಾಮಿಗಳು ಅಂತಕ್ಕಂಥದ್ದು. ಯಾರು INCಯಿಂದ ಹೊರಗಡೆ ಬರ್ತಾರೆ, ಯಾರು ಬಂದ್ರು ಅಂದಾಗ ತಿಲಕ್ ಮತ್ತು ತಿಲಕ್ನ ಅನುಯಾಯಿಗಳು INCಯಿಂದ ಹೊರಗಡೆ ಬರ್ತಾರೆ. ಈ ಒಂದು ತೀವ್ರಗಾಮಿಗಳ ನಾಯಕನಾಗಿ ಹೊರಹೊಮ್ಮಿರ್ತಕ್ಕಂಥ ವ್ಯಕ್ತಿ ಯಾರು ಅಂದಾಗ ಬಾಲಗಂಗಾಧರ ತಿಲಕ್. ಅದೇ ರೀತಿಯ ಉಳಿದಿರ್ತಕ್ಕಂತಹ ವ್ಯಕ್ತಿಗಳ ನೇತೃತ್ವ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು.
ಗೋಪಾಲ ಕೃಷ್ಣ ಗೋಖಲೆ ಅಂತಕ್ಕಂಥವ್ರು ಇವರು ಮಂದಗಾಮಿಗಳ ನಾಯಕನಾಗಿ ಹೊರಹೊಮ್ತಾರೆ. ಹಂಗಾಗಿ ಸೂರತ್ನಲ್ಲಿ INC ಎರಡು ಭಾಗ ಆಗುತ್ತೆ. ಈ ಒಂದು ಅಂಶವನ್ನ ಸೂರತ್ ಒಡಕು ಅಂತಕ್ಕಂಥ ಪದವನ್ನ ಇತಿಹಾಸದಲ್ಲಿ ನಾವು ಬಳಕೆ ಮಾಡಲಾಗಿದೆ ಅಂತಕ್ಕಂಥದ್ದು. ಈ ಸೂರತ್ ಅಧಿವೇಶನವನ್ನ ಕೆಲವೊಬ್ಬ ಇತಿಹಾಸಕಾರರು ದೋಷಗಳ ದುರ್ಘಟನೆ ಅಂತ ಕರೆದರು. ದೋಷಗಳ ದುರ್ಘಟನೆ ಅಂತಕ್ಕಂಥ ಪದವನ್ನು ಇನ್ನು ಮುಂದೊಂದಿನ ಪರೀಕ್ಷೆಯಲ್ಲಿ ಬರುತ್ತೆ. ಯಾವ ಅಧಿವೇಶನವನ್ನ ದೋಷಗಳ ದುರ್ಘಟನೆ ಅಂತಕ್ಕಂತಹ ವಿಚಾರವನ್ನ ಇತಿಹಾಸಕಾರರು ವರ್ಣನೆ ಮಾಡಿದ್ದಾರೆ ಅಂತಂದಾಗ ದೋಷಗಳ ದುರ್ಘಟನೆ ಅಂತಕ್ಕಂತಹ ಹೆಸರು ಪಡೆದಿರ್ತಕ್ಕಂಥ ಅಧಿವೇಶನ ಯಾವಂದಾಗ ಸೂರತ್ ಅಧಿವೇಶನ. ಸೂರತ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಯಾರು ಅಂತಂದಾಗ ರಾಸ್ ಬಿಹಾರಿ ಘೋಷ್ ಅಂತಕ್ಕಂಥವ್ರು. ರಾಸ್ ಬಿಹಾರಿ ಘೋಷ್ ಇವನೊಬ್ಬ ಮಂದಗಾಮಿ ನಾಯಕ. ಇದನ್ನ ಯಾರು ಅಂದಾಗ ಫಿರೋಜ್ ಶಾ ಮೆಹ್ತಾ ಅಂತಕ್ಕಂಥವ್ರು ಇವ್ರನ್ನೇ ಅಧ್ಯಕ್ಷರು ಮಾಡಬೇಕಂತ ಪಟ್ಟು ಹಿಡಿದು ಇವ್ರನ್ನ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ INC ಆಗಿರ್ತಕ್ಕಂತಹ ಈ ಒಂದು ಒಡಕನ್ನ ಸೂರತ್ ಸ್ಥಾನ ಆಗೋದಕ್ಕೋಸ್ಕರ ಇದನ್ನ ಸೂರತ್ ಒಡಕು ಅಂತಕ್ಕಂಥ ಪದವನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈ ಒಂದು ರಾಷ್ಟ್ರೀಯ ಚಳವಳಿಯಲ್ಲಿ ಇನ್ನೊಂದು ಸ್ವಲ್ಪ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತಂದಾಗ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀನಿ ನಾನು. ಯಾವುದು ಅಂತಂದಾಗ ಈ ಒಂದು ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತಕ್ಕಂಥದ್ದು. ಮಾರ್ಲೆ ಮಿಂಟೋ ಸುಧಾರಣೆಗಳು ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತಕ್ಕಂಥದ್ದು. ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತಕ್ಕಂಥದ್ದು 1906ರಲ್ಲಿ. ಈ ಒಂದು INC ಯಾವಾಗ ಎರಡು ಭಾಗ ಆಗುತ್ತೆ, ಒಂದು ತೀವ್ರಗಾಮಿಗಳು ಇನ್ನೊಂದು ಮಂದಗಾಮಿಗಳು. ಈ ಒಂದು ಮಂದಗಾಮಿಗಳ ಹೋರಾಟ ಸಂವಿಧಾನದಲ್ಲಿ ನಂಬಿಕೆ ಇತ್ತು. ಆದರೆ ತೀವ್ರಗಾಮಿಗಳ ಬೇಡಿಕೆ ಏನಾಗಿತ್ತು ಅಂದಾಗ ಪೂರ್ಣ ಸ್ವರಾಜ್ ಅಂತಕ್ಕಂಥದ್ದು ತೀವ್ರಗಾಮಿಗಳ ಬೇಡಿಕೆ ಆಗಿತ್ತು. ಆ ಸಂದರ್ಭದಲ್ಲಿ ಮಿಂಟೋ ಅಂತಕ್ಕಂಥವ್ರು ಮಿಂಟೋ ಅಂತಕ್ಕಂಥ ಆಗಿರತಕ್ಕಂತಹ ವೈಸ್ರಾಯ್ ವಯಸ್ಸರಾಗಿ ಮಾರ್ಲೆ ಅಂತಕ್ಕಂಥವ್ರು ಇವರು ಆ ಸಂದರ್ಭದಲ್ಲಿರ್ತಕ್ಕಂತಹ ಈ ಒಂದು ಭಾರತೀಯ ವ್ಯವಹಾರಗಳ ಕಾರ್ಯದರ್ಶಿ. ಈ ಒಂದು ಮಿಂಟೋ ಅಂತಕ್ಕಂಥವ್ರು 1906ರಿಂದ 1909ರವರೆಗೆ ಈ ಒಂದು ವಯಸ್ಸರಾಗಿ ಆಗಿರ್ತಾರೆ. ಮಾರ್ಲೆ ಅಂತಕ್ಕಂಥವ್ರು ರಾಜ್ಯ ಕಾರ್ಯದರ್ಶಿ. ಇವರಿಬ್ಬರು ತಂದಿರತಕ್ಕಂತಹ ಬದಲಾವಣೆಗಳನ್ನ ಅಥವಾ ವಿಚಾರಗಳನ್ನೇ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಪದವನ್ನು ಬಳಕೆ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಮಂದಗಾಮಿಗಳನ್ನ ತೃಪ್ತಿಪಡಿಸೋಕ್ಕೋಸ್ಕರನೇ ಇಲ್ಲಿ ಮಂದಗಾಮಿಗಳನ್ನ ತೃಪ್ತಿಪಡಿಸಲಿಕ್ಕೆ ಯಾರು ಅಂದಾಗ ಈ ಒಂದು ಮಿಂಟೋ ಅಂತಕ್ಕಂಥವನು ಜೊತೆಗೆ ಮಾರ್ಲೆ ಜೊತೆಗೆ ಚರ್ಚೆ ಮಾಡಿ ಕೆಲವೊಂದು ಸುಧಾರಣೆಗಳನ್ನ ಭಾರತ ತರ್ತಾನೆ. ಎಂತಹ ಸುಧಾರಣೆಗಳು ಅಂತಂದಾಗ ಸಾಂವಿಧಾನಿಕ ಸುಧಾರಣೆಗಳು. ಭಾರತೀಯರಿಗೆ ಕೆಲವೊಂದು ಸವಲತ್ತನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಲ್ಲಿ ಆಗಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಅಂದಾಗ ಇದು ಮುಖ್ಯವಾಗಿ ಶಾಸನ ಸಭೆಯ ಗಾತ್ರವನ್ನ ಯಾವುದಂದಾಗ ಶಾಸನ ಸಭೆಯ ಗಾತ್ರವನ್ನ ವಿಸ್ತರಣೆ ಮಾಡಿದ್ರು. ಶಾಸನ ಸಭೆಯ ಗಾತ್ರವನ್ನ ವಿಸ್ತರಣೆ ಮಾಡ್ತಾರೆ. ಎಲ್ಲಿಂದಂದಾಗ 19ರಿಂದ 69ಕ್ಕೆ ಏನ್ ಮಾಡಲಾಯಿತು ಅಂದಾಗ ಏರಿಕೆ ಮಾಡಲಾಯಿತು. ಮಂದಗಾಮಿಗಳ ಬೇಡಿಕೆ ಆಗಿತ್ತು ಅಂದಾಗ ಶಾಸನ ಸಭೆಗಳು ವಿಸ್ತರಿಸ್ತಕ್ಕಂಥದ್ದು. ಹಂಗಾಗಿ ಮಂದಗಾಮಿಗಳಿಗೋಸ್ಕರನೇ ಈ ಒಂದು ಯಾವುದನ್ನ ಸಂವಿಧಾನ ಶಾಸನ ಸಭೆಯ ಗಾತ್ರವನ್ನ 19ರಿಂದ 69ಕ್ಕೆ ಏರಿಕೆ ಮಾಡಿದ್ರು. ನಂತರ ಮುಖ್ಯವಾಗಿ ಏನಂದಾಗ ಇಲ್ಲಿ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಇಲ್ಲಿ ಭಾರತೀಯರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಭಾರತೀಯರನ್ನು ನೇಮಕ ಮಾಡ್ಕೊಳ್ತಕ್ಕಂಥದ್ದು ಇವು ಮಂದಗಾಮಿಗಳ ಬೇಡಿಕೆ. ಅದಕ್ಕೋಸ್ಕರನೇ ಒಬ್ಬನನ್ನ ಯಾರು ಅಂತಂದಾಗ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತಕ್ಕಂಥವ್ರು. ಯಾರು ಅಂದಾಗ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತಕ್ಕಂಥವ್ರನ್ನ ಏನ್ ಮಾಡ್ತಂದಾಗ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಸದಸ್ಯರನ್ನಾಗಿ ನೇಮಕ ಮಾಡ್ತಾರೆ. ಭಾರತದಲ್ಲಿ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಮೊದಲ ವ್ಯಕ್ತಿ ಯಾರಂದಾಗ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತಕ್ಕಂಥವ್ರನ್ನ ನೇಮಕ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಮುಖ್ಯವಾಗಿ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆ ಮಾಡುವ ವಿಧಾನವನ್ನು ಪರಿಚಯ ಮಾಡುತ್ತೆ. ಇಲ್ಲೇನಂದಾಗ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಸದಸ್ಯರ ಆಯ್ಕೆಯನ್ನು ಇದು ಪರಿಚಯ ಮಾಡುತ್ತೆ.
ಅದಲ್ಲದೆ ಇಲ್ಲಿ ಮುಖ್ಯವಾಗಿ ಏನಂದಾಗ ಇಲ್ಲಿ ಒಂದು ಸ್ವಲ್ಪದಾಗಿರತಕ್ಕಂತಹ ಒಂದು ಇಲ್ಲಿ ಏನಂದಾಗ ನೆಗೆಟಿವ್ ವಿಚಾರ ಬರುತ್ತೆ. ಮುಖ್ಯವಾಗಿ ಏನಂದಾಗ ಮುಸ್ಲಿಮರಿಗೆ ಏನ್ ಮಾಡಿದಾಗ ಪ್ರತ್ಯೇಕ ಮತಕ್ಷೇತ್ರ ನಡೀತದೆ. ಈ ಒಂದು ಪಾರ್ಲಿಮೆಂಟ್ ಸುಧಾರಣೆ ಅಂತ ಮಾಡಿದಾಗ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರತಕ್ಕಂಥ ಮತಕ್ಷೇತ್ರ, ಅಂದರೆ ಯಾವ ಸ್ಥಳದಲ್ಲಿ ಮುಸ್ಲಿಂ ಸ್ಪರ್ಧೆ ಮಾಡ್ತಾರೆ ಅಲ್ಲಿ ಯಾರು ವೋಟ್ ಮಾಡಬೇಕು ಅಂತಂದಾಗ ಎಲ್ಲರೂ ವೋಟ್ ಮಾಡ್ಲಿಕ್ಕೆ ಅವಕಾಶ ಇರಂಗಿಲ್ಲ. ಕೇವಲ ಯಾರು ಮಾಡಬೇಕು, ಕೇವಲ ಮುಸ್ಲಿಮರು ಮಾತ್ರ ವೋಟ್ ಮಾಡಬೇಕು. ಈ ರೀತಿಯಾಗಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರತಕ್ಕಂಥ ಮತಕ್ಷೇತ್ರವನ್ನು ಕೊಡಿತು. ಈ ಒಂದು ಪ್ರತ್ಯೇಕವಾಗಿರತಕ್ಕಂಥ ಮತಕ್ಷೇತ್ರ ಕೊಟ್ಟಿರೋದನ್ನ ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ತು ಅಂತಂದಾಗ INC ಅಂತಕ್ಕಂಥದ್ದು ಇದನ್ನ ವಿರೋಧ ಮಾಡುತ್ತೆ. INC ಅಂತಕ್ಕಂಥದ್ದು ವಿರೋಧ ಮಾಡುತ್ತೆ ಅಂತ ಇಷ್ಟ ಆಗಲಿಲ್ಲ INCಗೆ. ಹಂಗಾಗಿ ಏನಾಗುತ್ತೆ ಅಂದಾಗ ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮತಕ್ಷೇತ್ರ ಕೊಟ್ಟದಕ್ಕೋಸ್ಕರನೇ ಈ ಒಂದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಏನಾಯ್ತಂದಾಗ ಭಿನ್ನಾಭಿಪ್ರಾಯಗಳು ಬಂದವು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಬರ್ತವೆ. ಅಲ್ಲಿವರೆಗೆ ಏನ್ ಮಾಡ್ತಂದಾಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಜೊತೆಯಾಗಿನೇ ರಾಷ್ಟ್ರೀಯ ಚಳವಳಿಯನ್ನು ಮುನ್ನಡೆಸಿದ್ವು. ಯಾವಾಗ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮತಕ್ಷೇತ್ರ ಕೊಟ್ಟಿರೋದನ್ನ INC ವಿರೋಧ ಮಾಡುತ್ತೆ, ಅಲ್ಲಿ ಏನಾಗುತ್ತಂದಾಗ INC ಮತ್ತು ಮುಸ್ಲಿಂ ಲೀಗ್ ನಡುವೆ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ವಿಭಜನೆಗೆ ಕಾರಣವಾಗುತ್ತೆ. ಇಲ್ಲಿ ಫಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಿಂಟೋನನ್ನ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೋರೇಟ್ ಅಂತ ಪದವನ್ನು ಬಳಕೆ ಮಾಡ್ತಾರೆ. ಇಲ್ಲಿರ್ತಕ್ಕಂತಹ ಮಿಂಟೋನನ್ನ ಒಂದು ಪದ ಬಳಕೆ ಮಾಡಿದ್ದಾರೆ. ಈ ಒಂದು ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೋರೇಟ್ ಅಂತಕ್ಕಂತಹ ಪದವನ್ನು ಬಳಕೆ ಮಾಡತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ಒಂದು ಪ್ರತ್ಯೇಕ ಭಾರತದ ಕೋಮುವಾದದ ಪಿತಾಮಹ ಅಂತ ಕರಿತಾವೆ. ಭಾರತದ ಕೋಮುವಾದದ ಪಿತಾಮಹ ಅಂತಕ್ಕಂಥ ಪದವನ್ನ ಯಾರಿಗೆ ಬಳಕೆ ಮಾಡಲಾಗಿದ್ದಾಗ ಮಿಂಟೋನ್ಗೆ ಬಳಕೆ ಮಾಡಲಾಗಿದೆ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್. ಏನಂದಾಗ ಇಲ್ಲಿ ಭಾರತ ಮತ್ತು 1ನೇ ಜಾಗತಿಕ ಯುದ್ಧ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕದನದ ಬಗ್ಗೆ ನಾಳೆ ಚರ್ಚೆ ಮಾಡೋಣ. ಧನ್ಯವಾದಗಳು.